ನಮ್ಮಮ್ಮ ಆಲ್ರೆಡಿ ಹೇಳಿದಾರಪ್ಪ ನೀಟಾಗಿ ಮಾತಾಡು ಅಂತ. ವೆನ್ ಐ ಟೋಲ್ಡ್ ಹರ್ ಐ ವಾಂಟ್ ಟು ಶೂಟ್ ಅ ವಿಡಿಯೋ ಅಂತ ಫಸ್ಟಿಂದ ಮಾಡ್ತೀನಿ. ಹೆಲೋ ಎವ್ರಿವನ್, ಫಸ್ಟ್ ಲೆಟ್ ಮೀ ಇಂಟ್ರಡ್ಯೂಸ್ ಮೈ ಸೆಲ್ಫ್. This is Varsha Sri. Welcome to my YouTube channel. This line, like a line ಹೇಳೋದಕ್ಕೆ ಫೀಲಿಂಗೇ ಬರಬೇಡಿ. Already created my YouTube account in 2025 on my birthday because I want to keep something special for me on a special day or special occasion. So what can be more special than my birthday? ಅದಕ್ಕೋಸ್ಕರ ನನ್ನ ಬರ್ಡೇ ದಿನ ಕ್ರಿಯೇಟ್ ಮಾಡಿದೆ, ಬಟ್ ಐ ಹ್ಯಾಡ್ ನಾಟ್ ಪೋಸ್ಟೆಡ್ ಎನಿಥಿಂಗ್. ಐ ಹ್ಯಾಡ್ ಆಲ್ವೇಸ್ ಕೆಪ್ಟ್ ಆನ್ ಪ್ರೊಕ್ಯಾಸ್ಟಿನೇಟಿಂಗ್ ಅಬೌಟ್ ಪೋಸ್ಟಿಂಗ್. ಪ್ರೊಕ್ಯಾಸ್ಟಿನೇಟ್ ಮಾಡಿ 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 ಇವತ್ತು ಡಿಸೈಡ್ ಆಗಿ ಪೋಸ್ಟ್ ಮಾಡೇ ಬಿಡೋಣ ಅಂತ ಡಿಸೈಡ್ ಆಗಿ ಐ ಆಮ್ ಟೇಕಿಂಗ್ ಮೈ ಫಸ್ಟ್ ಯೂಟ್ಯೂಬ್ ವಿಡಿಯೋ. ಐ ಹ್ಯಾವ್ ಮೈ ವೇರಿಂಗ್ ಸ್ಯಾರಿ ಅಂತ ಅಂದ್ಕೊಂತಿರ್ಬೋದು ಸ್ವಲ್ಪ ಜನ. I mean, I love wearing saree. I love what I am doing. So I love to do it in my own way. ಆ ರೀಸನ್ಗೋಸ್ಕರ ನಾನು ಸ್ಯಾರಿ ಎಲ್ಲ ಸ್ಟಾರ್ಟ್ ಮಾಡೋಣ ಇವತ್ತು. ಆಮೇಲೆ ಟೈಮ್ ಉಳಿದ್ರೆ ರೀಲ್ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೈ ಫಸ್ಟ್ ಯೂಟ್ಯೂಬ್ ವಿಡಿಯೋ ಶುಡ್ ಬಿ ದ ವೇ ಐ ವಾಂಟ್ ಇಟ್ ಟು ಬಿ. ಆ್ಯಂಡ್ ವೈ ಯೂಟ್ಯೂಬ್ ಅನ್ನೋ ಕ್ವಶನ್ ನನಗೆ ನಾನೇ ಕೇಳ್ಕೊಂಡ್ರೆ, ಲವ್ ಟು ಡಾಕ್ಯುಮೆಂಟ್ ಮೈ ಲೈಫ್ ಸಿನ್ಸ್ when I was in 7th or something. Those are like little memories which we enjoy seeing. I mean, I enjoy seeing what kind of person I am. I love taking videos of my friends, families. Avren keladu beda, I love capturing them. If you have seen my Instagram account, which is Varsha POV, in that I do post edited stories on their birthdays. Like taking a video and seeing it as a memory is fine, but for me ಅದನ್ನ ಎಡಿಟ್ ಮಾಡಿ ಅವರು ನೋಡಿ ಅವ್ರ ಬರ್ಡೇ ದಿನ ಖುಷಿ ಪಟ್ಟಾಗ ನಂಗೆ ಅದು ಇನ್ನೂ ಜಾಸ್ತಿ ಖುಷಿ. ಆಮೇಲೆ ಇಟ್ ವಿಲ್ ಟೇಕ್ ಟೈಮ್, ಬಟ್ ಐ ಡೂ ಹ್ಯಾವ್ ಅ ಪೇಷನ್ಸ್. ಅಷ್ಟೊಂದು ಪೇಷನ್ಸ್ ನನಗಿದೆ. ಆರ್ಕಿಟೆಕ್ಚರ್ ಓದಿದ್ದೀನಿ, ಪೇಷನ್ಸ್ ಇರಲ್ಲ. ಅದರಲ್ಲಿ ಎಷ್ಟು ರೀಡು ಕೊಡ್ತಾರೆ. ಆ್ಯಂಡ್ ಐ ಲವ್ ಟಾಕಿಂಗ್ ಅ ಲಾಟ್. ಇಫ್ ಯು ಆರ್ ಮೈ ಕ್ಲೋಸೆಸ್ಟ್ ಡಿಯರೆಸ್ಟ್ ಫ್ರೆಂಡ್ಸ್, ಯು ಆಲ್ರೆಡಿ ನೋ ಐ ಟಾಕ್ ಅ ಲಾಟ್ ಅಂತ. ನಿಲ್ಸು ಮಾತಾಡೋದಂದ್ಮೇಲೆ ನಿಲ್ಸೋದು ನಾನು. ಅಲ್ಲಿ ತನಕ ನಂಗೆ ಗೊತ್ತಾಗಲ್ಲ ಅಷ್ಟು ಮಾತಾಡ್ತಿದ್ದೀನಿ ಅಂತ. ಅದು ಬಿಟ್ಟರೆ ನಾನು ಫ್ಯಾಮಿಲಿ ಪರ್ಸನ್ ಜಾಸ್ತಿ. ನನ್ನ ಇನ್ಸ್ಟಾಗ್ರಾಮ್ ರೀಲಲ್ಲಿ ಜಾಸ್ತಿ ವ್ಯೂಸ್ ಕೊಟ್ಟಿರೋ ರೀಲ್ ನಮ್ಮ ಪಪ್ಪನ ಜೊತೆ. ಐ ಕೆನಾಟ್ ಫೋರ್ಸ್ ದೆಮ್ ಟು ಬಿ ಅ ಪಾರ್ಟ್ ಆಫ್ ಮೈ ವಿಡಿಯೋ ಆಲ್ ದ ಟೈಮ್ ಫಾರ್ ದ ವ್ಯೂಸ್ ಸೇಕ್. ಶುಡ್ ಅಗೇನ್ ಫೋರ್ಸ್ ಏನು ಮಾಡಲ್ಲ. ಇಫ್ someone is not comfortable to the camera or like they don't want to be in the video, that is fine. ಆದರೂ ನಮ್ಮ ಅಮ್ಮ ಪಾಪ ನನ್ನ ಮಾತು ಕೇಳ್ತಾರೆ. ಐ ಡೂ ಶೋ ಮೈ ಡೈಲಿ ಲೈಫ್ ಸ್ಟೈಲ್ ಸಮ್ ಟೈಮ್ಸ್ ಇನ್ ಅ ವಿಡಿಯೋ. ಅದರ್ ದನ್ ದ್ಯಾಟ್ ಗೆಟ್ ರೆಡಿ ವಿತ್ ಮೀ ಇದ್ದೇ ಇರುತ್ತೆ. ಹುಡುಗಿರಂದರೆ ಎಲ್ಲ ಮೋಸ್ಟ್ ಆಫ್ ದ ಹುಡುಗಿರಿಗೆ ರೆಡಿ ಆಗೋದಿರುತ್ತೆ. ಅದರಲ್ಲಿ ನನಗೆ ತುಂಬ ಚಿಕ್ಕ ವಯಸ್ಸಿಂದನೂ ಭಾರಿ ಇದೆ. ನಂಗೆ ರೆಡಿ ಆಗೋ ವಿಷಯ ಅಕೇಶನ್ನೇ ಬೇಡ ರೆಡಿ ಆಗೋದಕ್ಕೆ. I'm an architecture student, already in my last semester. Actually, she does not like me wearing saree. As she, like, a parents ಒಂದು ಫೀಲಿಂಗ್ ಬರುತ್ತೆ ಸ್ಯಾರಿ ಮಕ್ಕಳನ್ನ ನೋಡಿದಾಗ, ಇಷ್ಟು ದೊಡ್ಡವರಾಗ್ಬಿಟ್ರೆ ಇಷ್ಟು ಬೇಗ ಅಂತ. ಆ ಥರ ಥಾಟ್ಸ್ ನಮ್ಮಮ್ಮನಿಗೆ ಇರ್ಬೋದು. ನಮ್ಮಮ್ಮ ಎಷ್ಟೇ ಬೈದ್ರು ನಮ್ಮಮ್ಮನಷ್ಟು ನನ್ನ ರೀಲ್ಸ್ನ ಯಾರು ನೋಡಿರಲ್ಲ. ಮೇನ್ ಥಿಂಗ್ ಆಫ್ ಡೂಯಿಂಗ್ ಅ ರೀಲ್ ಈಸ್, ಒಂದು ಆಲ್ರೆಡಿ ಹೇಳಿದ್ದೆ, ಐ ಲವ್ ಡಾಕ್ಯುಮೆಂಟಿಂಗ್ ದ ಪೀಪಲ್, ಮೈ ಪೀಪಲ್. ಲೈಕ್ ನಂಗೆ ಇಷ್ಟ ಅವ್ರನ್ನ ವೀಡಿಯೋಸ್ ಮಾಡಿ ನೋಡೋದಕ್ಕೆ, ಅದು ತೋರಿಸೋದಕ್ಕೆ. ಅಲ್ಲ ಮಾಡಬೇಡ ಅಂದರೆ ಮಾಡಲ್ಲ, ಅಷ್ಟು ವರಿ ಮಾಡ್ಕೊಬೇಡಿ. ಅದು ಬಿಟ್ಟರೆ ನಂದು ಇನ್ನೊಂದು ರೀಸನ್ ಬಂದುಬಿಟ್ಟು, ನನಗೆ ಪಬ್ಲಿಕ್ ಫಿಯರ್ ಜಾಸ್ತಿ ಇದೆ. ನನಗೆ ಸ್ಟೇಜ್ ಮೇಲೆ ಹೋಗಬೇಕು ಅಂದರೆ ಟೆನ್ಷನ್ಗೆ ನಾಶಿಯಸ್ ಫೀಲಿಂಗು. ಜನ ಮುಂದೆ ಮಾತಾಡೋದು ನಂಗೆ ಭಾಳ ಕಷ್ಟ. ವೀಡಿಯೋ ಮುಂದೆ ಭಾರಿ ಮಾತಾಡ್ತೀನಿ. ಕ್ಲೋಸ್ ಪೀಪಲ್ ಇದ್ದಾರೆ ಅಂದರೆ ಜಾಸ್ತಿ ಮಾತಾಡ್ತೀನಿ. ಐ ವಾಂಟ್ ಟು ಕಮ್ ಔಟ್ ಆಫ್ ದಟ್ ಫಿಯರ್, ದಟ್ ಪಬ್ಲಿಕ್ ಫಿಯರ್. ಏನಂದರೆ ಒಂದು ವೀಡಿಯೋದಲ್ಲಿ ನಾಟಕ ಮಾಡ್ಬೋದು ಗುರು, ಆದರೆ ಎಲ್ಲ ವೀಡಿಯೋದಲ್ಲೂ ನಾಟಕ ಮಾಡೋಕ್ಕಾಗಲ್ವಲ್ಲ. ಅದಕ್ಕೆ ಐ ಆಮ್ ಡೂಯಿಂಗ್ ಇಟ್ ಹವೆವರ್ ಐ ಆಮ್ ಕಂಫರ್ಟೇಬಲ್. ಆ್ಯಂಡ್ ಇದು ಒಂದು ಮೇನು. ಕಮೆಂಟಲ್ಲಿ ಬೇರೆಯವ್ರು ತಿಳಿಸೋ ಮುಂಚೆ ನಾನೇ ತಿಳಿಸ್ಬಿಡ್ತೀನಿ. ನನಗೆ ಹಾಕಾರ ಎರಡೂ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಸೊ ನಾನು ಹಂಗೆ ಹೇಳಿದಾಗ ಒಂಚೂರು ಜಸ್ಟ್ ಆಗಿಬಿಡಿ. ಭಾಳ ಸ್ಲೋವಾಗಿ ಎಡಿಟ್ ಮಾಡ್ತೀನಿ. ಅದಕ್ಕೆ ನಮ್ಮಮ್ಮ ಬೈದು ಹಾಕ್ತಿರ್ತಾರೆ,
ಈ ವರ್ಷದ ನೆಕ್ಸ್ಟ್ ವರ್ಷ ಹಾಕ್ಬಿಡು ಅಂತಾರೆ, ಅದು ಹಂಗೆ ಆಗ್ಬಿಟ್ಟಿರುತ್ತೆ. ಗಾಯ್ಸ್ ಅಂತ ಏನಂದ್ರಿ ನಿಮ್ಮನ್ನ ಫ್ರೆಂಡ್ಸ್ ಅನ್ನೋಕ್ಕಾಗಲ್ಲಪ್ಪ, ಆಲ್ರೆಡಿ ಬೇರೋ ಡೈಲಾಗು ನಿಮಗೆ ಗೊತ್ತು ಯಾರಂತ. ಅದು ಬಿಟ್ಟರೆ ಗಾಯ್ಸ್ ಅನ್ಬೋದು, ಇಲ್ಲ ಅಂದರೆ ಜನರೇನೂ ಅನ್ನೋಕ್ಕಾಗಲ್ಲ, ಜನರೇನೂ ಬೇರೋ ಡೈಲಾಗು, ಅದಕ್ಕೆ ಗಾಯ್ಸ್ ಅಂತೀನಿ, ಇದೆ ಬೆಟರ್. ಇಟ್ ಈಸ್ ಶೇರಿಂಗ್ ಮೈ ಲೈಫ್ ಸ್ಟೋರಿ. ನಾನು ಇದನ್ನು ನಿಂತಿರ್ಗಿ ನೋಡಿದಾಗ ನನ್ನ ವೀಡಿಯೋಸ್ ನನಗೆ ಖುಷಿ ಆಗಬೇಕು, ಆಬ್ವಿಯಸ್ಲಿ ಆಗುತ್ತೆ. ನನ್ನ ವೀಡಿಯೋಸ್ ನಾನು ನೋಡಲ್ವಾ, ಬೇರೆಯವ್ರಿಗೆ ಮೇ ಬಿ ಬೋರಿಂಗ್ ಅನಿಸ್ಬೋದು, ಗೊತ್ತಿಲ್ಲ. ಬೇರೆಯವ್ರ ಪಾರ್ಟ್ ನಾನೇ ಥಿಂಕ್ ಮಾಡಿ ನೀವೇ ಥಿಂಕ್ ಮಾಡಿ ಆಮೇಲೆ ತಿಳಿಸ್ಬಿಡಂತ್ರಿ ಬಿಡಿ. ನಾಟ್ ಎವ್ರಿಥಿಂಗ್ ಫೀಲ್ಸ್ ದ ಸೇಮ್ ಫಾರ್ ಎವ್ರಿ ಒನ್ ಅನ್ನೋದು, ಅದಂತೂ ಟ್ರೂ. ನಾಟ್ ಎವ್ರಿ ಒನ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಎಲ್ಲ ಸೇಮ್ ಇರಲ್ಲ. ಸೊ it's fine if you had come this long for my YouTube video. Thank you for watching my ಇಷ್ಟುದ್ದದ ವಿಡಿಯೋ ಇನ್ ಯೂಟ್ಯೂಬ್. ಅಷ್ಟುದ್ದ ವಿಡಿಯೋ ಮಾಡೋಕ್ಕೋಸ್ಕರನೇ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಿಗೆ ನಾನು ಎಂಟರ್ ಆಗ್ತಿರೋದು. ಇನ್ನೂ ಜಾಸ್ತಿ ವೀಡಿಯೋಸ್ ಬರುತ್ತೆ, ಇನ್ನೂ ಜಾಸ್ತಿ ನನ್ನ ಬಗ್ಗೆ ತಿಳ್ಕೊಡಂತೆ ಆ ವೀಡಿಯೋಸಲ್ಲಿ. ದಟ್ಸ್ ಆಲ್ ಫಾರ್ ಟುಡೇ. ಯೂಟ್ಯೂಬ್ ಮಾಡ್ಬೇಕಾದ್ರೆ ಇದೊಂದು ನನಗೆ ಹಿಂಗೆಲ್ಲ ಹೇಳ್ಬೇಕಲ್ಲಪ್ಪ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಹೇಳ್ಬೇಕಲ್ಲ ಅಂತ ಒಂದು ಥಾಟ್ ಸಿಕ್ತು ಯಾವಾಗಲೂ. ದಟ್ ಕ್ರಿಂಜ್ ಫೀಲಿಂಗ್ ಥರ ಒಂದು, ಅಂದರೆ ಅದು ಅಂಟಿಲ್ ಇಟ್ಸ್ ಯುವರ್ ಟರ್ನ್ ಯು ಫೀಲ್ ಇಟ್ ಕ್ರಿಂಜ್ ಅನ್ನೋದು ನಿಜಾನೇ. ಸೊ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ಗೆ, ನನ್ನ ಯೂಟ್ಯೂಬ್ ಚಾನಲ್ಗೆ. ಇಟ್ ಈಸ್ ಆಲ್ಸೋ ವರ್ಷಾ POV ಅಂತಲೇ ಯೂಟ್ಯೂಬ್ ಚಾನಲ್ ಹೆಸರು ಕೂಡ. We'll see in other video, and Varsha POV is my Instagram ID. ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ಅಷ್ಟೇ. ಬಾಯ್, ನಮಸ್ತೆ.